ಆ ಕಮಲಾಪುರದ ಓಟ್ಗಳು ಅವು ನಿಮ್ಗೆ ಬಿದ್ರೆ ಈ ಸಲ ಗೆದ್ದಂಗೆನೆ ಮಾದೇವಯ್ಯನವ್ರೆ. ಆದ್ರೆ ಆ ಏರಿಯಾ ಓಟ್ಗಳು 20 ವರ್ಷದಿಂದ ಅಪೋಸಿಷನ್ ಪಾರ್ಟಿಗೆ ಫಿಕ್ಸ್ ಆಗಿದ್ದಾವೆ. ಹಾಗಾದ್ರೆ ಏನ್ ಮಾಡೋದು? ಕೂತ್ಕೊಂಡು ಭಜನೆ ಮಾಡಿ ಓಟ್ಗಳು ಉದುರ್ತವೆ. ಬರೀ ಓತ್ಲಾ ಮಾತುಗಳಾಯ್ತು. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಚೆನ್ನಾಗಿದ್ದೀರಾ? ಯಾರ್ರೀ ಇವರು? ಸರ್ ನಾವು ಸರ್ ಕಮಲಾಪುರ ವಾರ್ಡ್ನವರು. ಇವನು ನನ್ನ ಸ್ನೇಹಿತ ಕಿರಣ್ ಅಂತ. ನಮ್ಮ ಏರಿಯಾದಲ್ಲೇ ಇವನು ಮಾತು ಅಂದ್ರೆ ಬಿಡಿ ಸರ್, ನೋ ಕಾಮೆಂಟ್ಸ್. ಓ ಏನಪ್ಪ ಕಿರಣ್, ಈ ಸಲ ಎಲೆಕ್ಷನ್ ಅಲ್ಲಿ ನಿಮ್ ವಾರ್ಡಿನ ಎಲ್ಲಾ ಓಟು ನಮ್ ತಂದೆಗೆ ಬೆಳಬೇಕು. ಇದಾಗತ್ತಾ ನಿನ್ ಕೈಲಿ? ಸರ್ ಇವನ್ ಕೈಲಿ ಆಗಿರೋ ಕೆಲಸನೇ ಇಲ್ಲ ಸರ್. ಇವ್ರ ಫ್ಯಾಮಿಲಿ ಅಂದ್ರೆ ನಮ್ಮ ಏರಿಯಾದಲ್ಲಿ ಎಲ್ಲರೂ ಬೆಲೆ ಕೊಡ್ತಾರೆ. ಆದ್ರೆ ನೀವು ನಮ್ ಕೆಲಸ ಮಾಡ್ಕೊಡ್ಬೇಕಷ್ಟೇ. ಏನ್ ನಿಮ್ ಕೆಲ್ಸ? ಸರ್ ಅದು ನಾನು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀನಿ. ನಮ್ ಕೆಲಸ ನಿಮ್ಮಿಂದ ಆದ್ರೆ ನಿಮ್ ಕೆಲಸ ನಮ್ಮಿಂದ, ಅಂದ್ರೆ ನಮ್ ಕಿರಣಿಂದ. ನೀನೇ ಮಾತಾಡ್ತಾ ಇದೀಯಾ? ಅವನೇನೋ ಮಾತಾಡ್ತಿಲ್ಲ. ಅದು ನಮ್ಮ ಮೋಹನ್ ಕೆಲಸ ನೀವು ಮಾಡ್ಕೊಟ್ರೆ ನಾನ್ ನಿಮ್ ಕೆಲಸ ಮಾಡ್ಕೊಡ್ತೀನಿ. ಅದು ಮಾತು ಮರಿದೆ ಅವ್ರ ಕೆಲಸ ಮಾಡ್ಕೊಡಿ. ಅಯ್ಯಯ್ಯೋ ಮಾಡ್ತಾ ಇರ್ತೀನೇನಪ್ಪ, ಮಾಡೇ ಮಾಡ್ತೀನಿ. ತಗೊಳ್ಳಿ, ಖರ್ಚು ಇಟ್ಕೊಳ್ಳಿ. ನನಗೆ ಹಣ ಬೇಡ, ನನ್ನ ಫ್ರೆಂಡ್ ಕೆಲಸ ಆದ್ರೆ ಅಷ್ಟೇ ಸಾಕು. ಅವ್ರನ್ನ ಡ್ರಾಪ್ ಮಾಡ್ಬಿಟ್ರಿ. ಆಯ್ತು ಕಿರಣ್ ನೀನ್ ನಡಿ, ನಾನು ಬರ್ತೀನಿ. ಸರಿ ಸರ್ 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 ಅದು ನಮ್ ಕಿರಣ್ ಸ್ವಲ್ಪ ಹಾಗೇನೆ. ಆ ದುಡ್ಡು ನನಗೆ ಕೊಡಿ ಸರ್, ಖರ್ಚಿಗೆ ಬೇಕಾಗತ್ತೆ. ಥ್ಯಾಂಕ್ ಯು ಸರ್. ಅವತ್ತು ಮಾಧವಯ್ಯ ಅವ್ರ ಮನೆಯಿಂದ ಮಾತಾಡ್ಕೊಂಡು ಬಂದ್ಮೇಲೆ ನೆಕ್ಸ್ಟ್ ಡೇ ಮೋಹನ್ ನಂಗೆ ಫೋನ್ ಮಾಡಿದ್ದ. ಮಾಧವಯ್ಯ ಅವ್ರ ಮನೇಲಿದ್ದೀನಿ, ಇಲ್ಲೇ ಬಂದ್ಬಿಡು, ಅವ್ರು ನಿನ್ನ ಕೇಳ್ತಾ ಇದ್ದಾರೆ ಅಂತ ಹೇಳ್ದ. ನಾನಲ್ಲಿ ಹೋದ್ಮೇಲೆ ಸರ್ ನಮಸ್ತೆ. ಓ ಕಿರಣ್, ತಂದೆಯವ್ರು ನಿಮ್ಗೆ ಕಾಯ್ತಾ ಇದ್ರು. ಒಳಗಿದಾರ, ಹೋಗಿ. ಹಾ ಬಾ ಕಿರಣ್ ಬಾ, ಮಾದೇವರು ನಿಂಗೋಸ್ಕರನೇ ಕಾಯ್ತಾ ಇದ್ದಾರೆ. ಬಾ. ಮಾಧವಯ್ಯವರೇ, ಏನಾಯ್ತು? ಯಾರು ಮಾಡಿದ್ದು? ಹೇಳ್ತೀನಪ್ಪ, ಎಲ್ಲ ಹೇಳ್ತೀನಿ. ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಬನ್ನಿ, ನಾನಿದ್ದೀನಿ, ಬನ್ನಿ. ಏನ್ ನೋಡ್ತಾ ಇದ್ಯಾ? ಹೋಗಿ ಹಿಡಿ ಅವ್ನ. ಆಯ್ತು. ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್.
ಸರ್ ಬನ್ನಿ ಸರ್ ಬನ್ನಿ ಸರ್ ಎದುರು ಬನ್ನಿ ಸರ್ ಕಿರಣ್ ನನ್ಗೆ ಆಗ್ತಾ ಇಲ್ಲ. ನಿಮ್ಗೇನಾಗಲ್ಲ ನಾನಿದ್ದೀನಿ ಯೋಚನೆ ಮಾಡಿ ಧೈರ್ಯವಾಗಿರಿ ಸ್ಟಾಪ್ ಸ್ಟಾಪ್ ಕಮಾನ್ ಡಾಕ್ಟರ್ 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 ಎಮರ್ಜೆನ್ಸಿ ಡಾಕ್ಟರ್ ಪ್ಲೀಸ್ ಪ್ಲೀಸ್ ಬನ್ನಿ ಇವ್ರು ಎಲೆಕ್ಷನ್ ನಿಂತಿರೋ ಮಾಧವಯ್ಯ ಅವರು ಇವ್ರಿಗೆ ಯಾರೋ ಚಾಕು ಹಾಕ್ಬಿಟ್ಟಿದ್ದಾರೆ ದಯಮಾಡಿ ಕಾಪಾಡಿ ಪ್ಲೀಸ್ ಪ್ಲೀಸ್ ಡಾಕ್ಟರ್ ಯಾರಾದ್ರೂ ಬೇಗ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ರಂಗ ಅವ್ರನ್ನ ಓಟಿ ಶಿಫ್ಟ್ ಮಾಡು. ಬೇಗ ರಂಗ ಡಾಕ್ಟರ್ ಇದು ನನ್ನ ಲೈಫ್ ಪ್ರಶ್ನೆ ಅವ್ರಿಗೆ ಗೊತ್ತು ಯಾರು ಚಾಕು ಹಾಕಿದ್ದಾರೆ ಅಂತ ಪ್ಲೀಸ್ ಸೇಮ್ ಡಾಕ್ಟರ್ ಇಲ್ಲಾಂದ್ರೆ ಈ ಕೇಸ್ ನನ್ನ ಮೇಲೆ ಬರುತ್ತೆ ಡಾಕ್ಟರ್ ಪ್ಲೀಸ್ ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ಕಿರಣ್ ಸರೆಂಡರ್ ಆಗ್ಬಿಡು. Come on. ಸಿದ್ಧರಾಜ್ ಸರ್ ನೀವು ಆ ಕಡೆ ನೋಡಿ. ಓಕೆ ಸರ್. ನೀವು ನನ್ನ ಜೊತೆ ಬನ್ನಿ. ಎಸ್ ಸರ್ ಕಮಾನ್. ಅವತ್ತು ಮೋಹನ್ ನನ್ನ ತಲೆಗೆ ಹಿಂದೆಯಿಂದ ಹೊಡೆದ ಕಣ್ ಮಂಜಾದಂಗಾಯ್ತು ಎಲ್ಲೋ ಬೀಳ್ತಾ ಇರೋ ತರ ಅನ್ನಿಸ್ತು ಎಚ್ಚರ ಆದಾಗ ಹಳ್ಳಿಯಲ್ಲಿದ್ದೆ ಕರೆಕ್ಟ್ ಕಣೋ ಹಳ್ಳಿಯಲ್ಲಿ ಗೌಡ್ರು ನಿನ್ನ ಸಾಕಿದ್ರು 1 ವರ್ಷ ನೀನು ಹಳ್ಳಿಯಲ್ಲೇ ಇದ್ದೆ ಕಿರಣ್ ಈಗ ನಾವು ಮಾಡ್ಬೇಕಾಗಿರೋ ಕೆಲಸ ಆ ಮೋಹನ್ನ ಹಿಡಿದು ಮಾಧವಯ್ಯನ ಕೊಲೆ ಹೇಗಾಯ್ತು ಅಂತ ತಿಳ್ಕೊಳ್ಳೋದು ಹಾಗೆ ಆ ಜೈರಾಜ್ನು ಬಿಡಬಾರ್ದು ಮಾದೇವಯ್ಯನ ಕೊಲೆ ಹಿಂದೆ ಅವನ್ ಕೈವಾಡ ಇದೆ ಅಂತ ನನಗನ್ಸುತ್ತೆ ಅನ್ಸುತ್ತೆ ಏನೋ ಇದ್ದೇ ಇದೆ ನಿನಗಿನ್ನೂ ವಿಷಯ ಗೊತ್ತಿಲ್ಲ ಜಯರಾಜ್ ತಂದೆ ಸತ್ತ ಮೇಲೆ ಎಲೆಕ್ಷನ್ ಅಲ್ಲಿ ಗೆದ್ದು ಮಂತ್ರಿ ಆಗಿದ್ದಾನೆ ಹೌದಾ ಮೊದಲು ಒಂದ್ ಪ್ಲಾನ್ ಮಾಡೋಣ ಎಲ್ಲರೂ ಸೇರಿ ಹೇಗಾದ್ರೂ ಮಾಡಿ ಮೋಹನ್ನ ಹಿಡಿಯೋಣ ಏನಂತ ಕಿರಣ್ ಮೋಹನ್ ಜಯರಾಜ್ನ ಹಿಡಿಯಕ್ಕಿಂತ ಮುಂಚೆ ನಾನೊಂದ್ಸರಿ ಅಮ್ಮನ್ ನೋಡ್ಬೇಕು ಪ್ಲೀಸ್ ಕಣೋ ಲೋ ಅಮ್ಮನ್ ಹೇಗಾದ್ರೂ ಮಾಡಿ ನಿನ್ನ ಹತ್ರ ಕರ್ಕೊ ಬರ್ತೀವಿ ಈಗ ನಡಿಯೋ ನಡಿಯೋ